ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದು ಸರ್. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಪದೇ ಪದೇ ಕೇಳಿ ಬರ್ತೀವಿ, ನೀವು ಕೂಡ ರೇಸಲ್ಲಿ ಇದ್ದೀರಿ. ಬೇರೆ ವಿಷಯ ಏನಾರು ಹೇಳ್ರಪ್ಪ, ಬೇರೆ ವಿಷಯ ಏನಾರು ಕೇಳಿ. ಸರ್, ಈಗ ಬಳ್ಳಾರಿ ವಿಚಾರ ಮತ್ತೆ ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಹೇಟ್ ಸ್ಪೀಚ್ ಬಿಲ್ ಅನ್ನು ಈಗ ರಾಜ್ಯಪಾಲರು ಸೈನ್ ಅದನ್ನ ಕಾಂಗ್ರೆಸ್ ಯಾವ ತರ ನೋಡುತ್ತೆ, ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನು ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ. ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದು. ಸರ್, ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಪದೇ ಪದೇ ಕೇಳಿ ಬರ್ತೀವಿ, ನೀವು ಕೂಡ ರೇಸಲ್ಲಿ ಇದ್ದೀರಿ. ಬೇರೆ ವಿಷಯ ಏನಾರು ಹೇಳ್ರಪ್ಪ, ಬೇರೆ ವಿಷಯ ಏನಾರು ಕೇಳಿ. ಸರ್, ಈಗ ಬಳ್ಳಾರಿ ವಿಚಾರ ಮತ್ತೆ ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಹೇಟ್ ಸ್ಪೀಚ್ ಬಿಲ್ ಅನ್ನು ಈಗ ರಾಜ್ಯಪಾಲರು ಸೈನ್ ಅದನ್ನ ಕಾಂಗ್ರೆಸ್ ಯಾವ ತರ ನೋಡುತ್ತೆ, ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನು ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ.